ನಿನ್ನನ್ನೇ ಪ್ರೀತಿಸುವೆ ನಾ యేసయ్య ಎಂದೆಂದು ಪ್ರೀತಿಸುವೆ ನಿನಗಾಗಿಯೇ ನಾ ಬಾಳುವೆ ನಿನ್ನ ಉಸಿರು ನನ್ನಲ್ಲಿದೆ ನನ್ನದೆಲ್ಲ ನಿನ್ನದೇ ಈ ಜೀವ ನಿನಗಾಗಿಯೇ ನನ್ನದೆಲ್ಲ ನಿನ್ನದೇ ಈ ಜೀವ ನಿನಗಾಗಿಯೇ ಪ್ರೀತಿಸುವೆ ನಾ యేసయ్య ನಿನ್ನನ್ನೇ ಪ್ರೀತಿಸುವೆ ನಾ యేసయ్య ಎಂದೆಂದು ಪ್ರೀತಿಸುವೆ. ಕರ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ನಿನ್ನ ಹಾಗೆ ಯಾರೂ ಇಲ್ಲ, ನೀನೇ ನನಗೆ ಅತಿ ಪ್ರಿಯ. ನನ್ನ ಬಾಳಿನ ಕೋಟೆಯು ನೀ, ನನ್ನ ಜೀವದ ಜ್ಯೋತಿಯು ನೀ. ನಿನ್ನ ಹಾಗೆ ಯಾರೂ ಇಲ್ಲ, ನೀನೇ ನನಗೆ ಅತಿ ಪ್ರಿಯ. ನನ್ನ ಬಾಳಿನ ಕೋಟೆಯು ನೀ, ನನ್ನ ಜೀವದ ಜ್ಯೋತಿಯು ನೀ. ನಿನ್ನ ತೋಳಲ್ಲಿ ಆಡೋ ಆಸೆ, ನಿನ್ನ ಮಡಿಲಲ್ಲಿ ಮಲಗೋ ಬಯಕೆ. ನಿನ್ನ ತೋಳಲ್ಲಿ ಆಡೋ ಆಸೆ, ನಿನ್ನ ಮಡಿಲಲ್ಲಿ ಮಲಗೋ ಬಯಕೆ. ಪ್ರೀತಿಸುವೆ ನಾ యేసయ్య ನಿನ್ನನ್ನೇ ಪ್ರೀತಿಸುವೆ ನಾ యేసయ్య ಎಂದೆಂದು ಪ್ರೀತಿಸುವೆ. ಈ ದಿನದ ಧ್ಯಾನಕ್ಕಾಗಿ ಆರಿಸಲ್ಪಟ್ಟ ವಾಕ್ಯ ಭಾಗವು ವಿಮೋಚನೆ ಕಾಂಡ 27ನೇ ಅಧ್ಯಾಯ 13ರಿಂದ 16 ವಚನದವರೆಗೆ. ಪೂರ್ವ ದಿಕ್ಕಿನಲ್ಲಿಯೂ ಅಂಗಳದ ಅಗಲವು 50 ಮೊಳವಿರಬೇಕು. ಅಲ್ಲಿ ಬಾಗಿಲಿನ 2 ಕಡೆಗಳಲ್ಲಿಯೂ 15 ಮೊಳ ಉದ್ದವಾದ ತೆರೆಗಳು, ಅವುಗಳಿಗೆ 3 ಕಂಬಗಳು, 3 ಗದ್ದಿಗೆ ಕಲ್ಲುಗಳು ಇರಬೇಕು. ಅಂಗಳದ ಬಾಗಲಲ್ಲೇ 20 ಮೊಳದ ಪರದೆಯೂ ಇರಬೇಕು. ಅದನ್ನು ಹುರಿನಾರಿನ ಬಟ್ಟೆಯಲ್ಲಿ ನೀಲಿ ಧೂಮ್ರ ರಕ್ತವರ್ಣಗಳುಳ್ಳ ದಾರದಿಂದ ಬೂಟೆದಾರಿ ಕೆಲಸದವರ ಕೈಯಿಂದ ಮಾಡಿಸಬೇಕು. ಬಾಗಿಲಿಗೆ 4 ಕಂಬಗಳು, 4 ಗದ್ದಿಗೆ ಕಲ್ಲುಗಳು ಇರಬೇಕು. ದೇವರು ತಾನೇ ಈ ವಾಕ್ಯ ಭಾಗವನ್ನು ಆಶೀರ್ವದಿಸಲಿ. ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿನ್ನ ದಾರಿಗೆ ಬೆಳಕು ಎಂಬ ಆಧ್ಯಾತ್ಮಿಕ ಕಾರ್ಯಕ್ರಮವನ್ನು ಅನುದಿನವೂ ಆಲಿಸುತ್ತಿರುವ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರಿಗೂ ನಮ್ಮ ಕರ್ತನೂ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ಅತಿಶಯವಾದ ನಾಮದಲ್ಲಿ ಪ್ರೀತಿಯ ವಂದನೆಗಳು. ಪ್ರಿಯರೇ, ಇಲ್ಲಿವರೆಗೂ ದೇವದರ್ಶನ ಗುಡಾರದ ಕುರಿತು ಆಲೋಚನೆ ಮಾಡುತ್ತಾ, ದೇವದರ್ಶನ ಗುಡಾರದ ಸುತ್ತಲೂ ಹಾಕಿದ್ದ ಪರದೆಯ ಕುರಿತು ಧ್ಯಾನ ಮಾಡುತ್ತಾ, ಅದರಲ್ಲಿರುವ ಅನೇಕ ಆತ್ಮಿಕ ಸತ್ಯಾಂಶಗಳನ್ನು ಕಲಿಯುತ್ತಾ ಬಂದಿರುತ್ತೇವೆ. ಈ ದಿನ ದೇವದರ್ಶನ ಗುಡಾರದ ಪ್ರವೇಶ ದ್ವಾರದ ಪರದೆಯಲ್ಲಿರುವ ಬಣ್ಣಗಳ ಕುರಿತು ಆಲೋಚನೆ ಮಾಡುತ್ತಾ, ಆ ಬಣ್ಣಗಳಲ್ಲಿರುವ ಆತ್ಮಿಕ ಸತ್ಯಾಂಶಗಳನ್ನು ತಿಳಿದುಕೊಳ್ಳೋಣ. ಪ್ರಿಯರೇ, ಈ ದಿನ ಓದಿರುವಂತಹ ವಾಕ್ಯ ಭಾಗ ವಿಮೋಚನೆ ಕಾಂಡ ಪುಸ್ತಕ 27ನೇ ಅಧ್ಯಾಯ
13ರಿಂದ 16 ವಚನಗಳಲ್ಲಿ ಗಮನಿಸುವುದಾದರೆ, ದೇವದರ್ಶನ ಗುಡಾರದ ಪ್ರವೇಶ ದ್ವಾರಕ್ಕೆ ಹಾಕಿರುವ ಪರದೆಯಲ್ಲಿ 4 ಬಣ್ಣಗಳಿರುವುದನ್ನು ಗಮನಿಸುವವರಾಗಿದ್ದೇವೆ. ಮೊದಲನೇದಾಗಿ ನಯವಾದ ಹುರಿನಾರಿನ ಬಟ್ಟೆ, ಎರಡನೇದಾಗಿ ನೀಲಿ ಬಣ್ಣ, ಮೂರನೇದಾಗಿ ಧೂಮ್ರ ಬಣ್ಣ, ನಾಲ್ಕನೇದಾಗಿ ರಕ್ತ ವರ್ಣಗಳ ಬಣ್ಣ. ಈ 4 ಬಣ್ಣಗಳನ್ನು ಉಪಯೋಗಿಸಿ ದೇವದರ್ಶನ ಗುಡಾರದ ಪ್ರವೇಶ ದ್ವಾರದ ಪರದೆಯನ್ನು ಸಿದ್ಧ ಮಾಡಲಾಗಿತ್ತು. ಹಾಗಾದರೆ ಈ ದೇವದರ್ಶನ ಗುಡಾರದ ಪ್ರವೇಶ ದ್ವಾರದ ಪರದೆಯನ್ನು ಸಿದ್ಧ ಮಾಡುವುದಕ್ಕಾಗಿ ಯಾಕೆ ಈ 4 ಬಣ್ಣಗಳನ್ನು ಉಪಯೋಗಿಸಲಾಯಿತು? ಈ 4 ಬಣ್ಣಗಳಲ್ಲಿರುವ ಆತ್ಮಿಕ ಸತ್ಯಾಂಶಗಳು ಏನು ಎಂಬುದಾಗಿ ಒಂದೊಂದಾಗಿ ಆಲೋಚನೆ ಮಾಡೋಣ. ಮೊದಲನೇದಾಗಿ ನಯವಾದ ನಾರಿನ ವಸ್ತ್ರ. ಪ್ರಿಯರೇ, ಇದು ಬಿಳಿ ಬಣ್ಣದಿಂದ ಕೂಡಿದ ವಸ್ತ್ರವಾಗಿತ್ತು. ಈ ಬಿಳಿ ಬಣ್ಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧತೆಯನ್ನು, ನೀತಿಯನ್ನು ಸೂಚಿಸುವಂತದಾಗಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪರಲೋಕ, ಭೂಲೋಕ, ಪಾತಾಳ ಲೋಕಗಳೆಂಬ 3 ಲೋಕಗಳಿಂದಲೂ ಪರಿಶುದ್ಧನು ಎಂಬುದಾಗಿ ಸಾಕ್ಷಿ ಹೊಂದಿರುವನು. ಮೊದಲನೇದಾಗಿ ಪರಲೋಕದಿಂದ ಆತನು ಪರಿಶುದ್ಧನು ಎಂಬುದಾಗಿ ಸಾಕ್ಷಿ ಹೊಂದಿದ್ದನು. ತಂದೆಯಾದ ದೇವರು, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂಬುದಾಗಿ ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 17ನೇ ವಚನದಲ್ಲಿ, ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 5ನೇ ವಚನದಲ್ಲಿ ತಿಳಿಸಿರುವುದನ್ನು ಗಮನಿಸುವಂತವರಾಗಿದ್ದೇವೆ. ಎರಡನೇದಾಗಿ ಭೂಲೋಕದಿಂದ ಆತನು ಪರಿಶುದ್ಧನು ಎಂಬುದಾಗಿ ಸಾಕ್ಷಿ ಹೊಂದಿದನು. ಪಿಲಾತನು, ಈ ಮನುಷ್ಯನಲ್ಲಿ ನನಗೆ ಯಾವ ಅಪರಾಧಗಳು ಕಾಣಿಸಲಿಲ್ಲ ಎಂಬುದಾಗಿ ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 4ನೇ ವಚನದಲ್ಲಿ ಸಾಕ್ಷಿ ಕೊಟ್ಟಿರುವನು. ಪಿಲಾತನ ಹೆಂಡತಿ ಯೇಸು ಒಬ್ಬ ಸತ್ಪುರುಷನು ಎಂಬುದಾಗಿ ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 19ನೇ ವಚನದಲ್ಲಿ ಸಾಕ್ಷಿ ಕೊಟ್ಟಿರುವಳು. ಹೆರೋದನ ಸಾಕ್ಷಿ, ಹೆರೋದನಿಗೂ ಯೇಸುವಿನಲ್ಲಿ ಯಾವ ತಪ್ಪು ಕಾಣಿಸಲಿಲ್ಲ ಎಂಬುದಾಗಿ ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 15ನೇ ವಚನದಲ್ಲಿ ತಿಳಿಸಲಾಗಿದೆ. ಯೂದನು ತಪ್ಪಿಲ್ಲದವನನ್ನು ಮರಣಕ್ಕೆ ಒಪ್ಪಿಸಿ ತಪ್ಪು ಮಾಡಿದೆನು ಎಂಬುದಾಗಿ ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 4ನೇ ವಚನದಲ್ಲಿ ಸಾಕ್ಷಿ ಕೊಟ್ಟಿರುವನು. ಶಿಲುಬೆ ಮೇಲಿದ್ದ ಕಳ್ಳ, ಈತನಾದರೂ ಅಲ್ಲದ್ದೇನೂ ಮಾಡಲಿಲ್ಲ ಎಂಬುದಾಗಿ ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 41ನೇ ವಚನದಲ್ಲಿ ಸಾಕ್ಷಿ ಕೊಟ್ಟಿರುವನು. ಶತಾಧಿಪತಿ, ಈತನು ನಿಜವಾಗಿಯೂ ಸತ್ಪುರುಷನೇ ಆಗಿದ್ದನು ಎಂಬುದಾಗಿ ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 47ನೇ ವಚನದಲ್ಲಿ ಸಾಕ್ಷಿ ಕೊಟ್ಟಿರುವನು. ಪೇತ್ರನು, ಆತನು ಯಾವ ಪಾಪವನ್ನೂ ಮಾಡಲಿಲ್ಲ ಎಂಬುದಾಗಿ 1 ಪೇತ್ರ 2ನೇ ಅಧ್ಯಾಯ 22ನೇ ವಚನದಲ್ಲಿ ಸಾಕ್ಷಿ ಕೊಟ್ಟಿರುವನು. ಪೌಲನು, ಆತನು ಪಾಪ ಜ್ಞಾನವಿಲ್ಲದವನು ಎಂಬುದಾಗಿ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 21ನೇ ವಚನದಲ್ಲಿ ಸಾಕ್ಷಿ ಕೊಟ್ಟಿರುವನು. ಮೂರನೇದಾಗಿ ಪಾತಾಳ ಲೋಕದಿಂದಲೂ ಆತನು ಪರಿಶುದ್ಧನು ಎಂಬುದಾಗಿ ಸಾಕ್ಷಿ ಹೊಂದಿದನು. ದೆವ್ವಗಳು ಯೇಸುವನ್ನುದ್ದೇಶಿಸಿ, ಯೇಸುವೇ ಪರಾತ್ಪರನಾದ ದೇವರ ಮಗನೇ, ನಮಗೊಡವೆ ನಿನಗೇಕೆ ಎಂಬುದಾಗಿ ಯೇಸು ಕ್ರಿಸ್ತನ ಕುರಿತು ಸಾಕ್ಷಿ ಕೊಟ್ಟಿರುವುದನ್ನು ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 7ನೇ ವಚನದಲ್ಲಿ ಕಾಣುವಂತವರಾಗಿದ್ದೇವೆ. ಹೀಗೆ ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪರಲೋಕದಿಂದಲೂ ಭೂಲೋಕದಿಂದಲೂ ಪಾತಾಳದಿಂದಲೂ ಪರಿಶುದ್ಧನು ಎಂಬುದಾಗಿ ಸಾಕ್ಷಿ ಹೊಂದಿರುವಂತವನಾಗಿದ್ದಾನೆ. ಇನ್ನು ಎರಡನೇದಾಗಿ ನೀಲಿ ಬಣ್ಣ. ಈ ನೀಲಿ ಬಣ್ಣ ಆಕಾಶದ ಬಣ್ಣವನ್ನು ಸೂಚಿಸುವಂತದಾಗಿದೆ. ಅಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪರಲೋಕದ ನಿವಾಸಿ. ಆತನು ಪರಲೋಕದಿಂದ ಮನುಷ್ಯ ಕುಮಾರನಾಗಿ ಈ ಭೂಮಿಗೆ ಬಂದಾತನು ಎಂಬುದಾಗಿ ಈ ನೀಲಿ ಬಣ್ಣ ತಿಳಿಯಪಡಿಸುವಂತದಾಗಿದೆ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 13ನೇ ವಚನ, ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 31ನೇ ವಚನ, ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 38ನೇ ವಚನ ಮತ್ತು ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 51ನೇ ವಚನ. ಈ ಎಲ್ಲ ವಾಕ್ಯ ಭಾಗಗಳು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ಪರಲೋಕದಿಂದ ಇಳಿದು ಬಂದಾತನು ಎಂಬುದಾಗಿ ಸಾಕ್ಷಿ ಕೊಡುವಂತವುಗಳಾಗಿವೆ. ಮೂರನೇದಾಗಿ ಧೂಮ್ರ ಬಣ್ಣ. ಧೂಮ್ರ ಬಣ್ಣ ಅಂದರೆ ನೇರಳೆ ಬಣ್ಣ. ಈ ನೇರಳೆ ಬಣ್ಣ ರಾಜತ್ವದ ಗುರುತಾಗಿದೆ. ಈ ನೇರಳೆ ಬಣ್ಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ರಾಜಾಧಿರಾಜನಾಗಿದ್ದಾನೆ ಎಂಬುದನ್ನು ಸಾರಿ ಹೇಳುವಂತದಾಗಿದೆ. ಯೇಸು ಸ್ವಾಮಿ ಈ ಲೋಕದಲ್ಲಿ ಮನುಷ್ಯ ಕುಮಾರನಾಗಿ ಜನಿಸಿ ಬಂದಾಗ ಆತನು ರಾಜವಂಶವಾಗಿದ್ದ ಯಹೂದ ಕುಲದಲ್ಲಿ ದಾವೀದನ ಮನೆತನದಲ್ಲಿ ಜನಿಸಿ ಬಂದನು. ಇನ್ನು ಆತನು ಜನಿಸಿದಾಗ ಮೂಡಣ ದೇಶದ ಪಂಡಿತರು ಯೇಸುವನ್ನು ಕಂಡು ಆತನನ್ನು ಆರಾಧಿಸಿ ಆತನಿಗೆ ಚಿನ್ನ, ಧೂಪ, ರಕ್ತ ಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು. ಅವರು ಕಾಣಿಕೆಯಾಗಿ ಕೊಟ್ಟಿರುವ ಬಹುಮಾನಗಳಲ್ಲಿ ಚಿನ್ನ ಯೇಸು ಕ್ರಿಸ್ತನು ರಾಜಾಧಿರಾಜನು ಎಂಬ ಸಂಗತಿಯನ್ನ ಅವರು ಗುರುತಿಸಿದರು ಎಂಬುದನ್ನು ತಿಳಿಯಪಡಿಸುತ್ತದೆ.
ಇನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿ ಪುನರುತ್ಥಾನನಾದ ಮೇಲೆ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವನ್ನು ಪಡೆದುಕೊಂಡು ಸ್ವರ್ಗ ಮರ್ತ್ಯ ಪಾತಾಳದಲ್ಲಿರುವವರೆಲ್ಲರೂ ಆತನ ಹೆಸರಿನಲ್ಲಿ ಅಡ್ಡಬಿದ್ದು ದೇವರಿಗೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತಾರೆ. ಪ್ರಿಯರೇ, ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ಗಮನಿಸುವಾಗ, ಈಗ ಸಮಸ್ತವೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪಾದದ ಕೆಳಗಿರುವುದು, ಎಲ್ಲರಿಗೂ ಎಲ್ಲಕ್ಕೂ ಆತನು ಸರ್ವಾಧಿಕಾರಿಯಾಗಿದ್ದಾನೆ ಎಂಬುದಾಗಿ ತಿಳಿಸಲಾಗಿದೆ. ಇನ್ನು 4ನೇದಾಗಿ ರಕ್ತವರ್ಣ. ಈ ರಕ್ತವರ್ಣದ ಬಣ್ಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾನವರೆಲ್ಲರ ವಿಮೋಚನಾರ್ಥವಾಗಿ ಸುರಿಸಿರುವ ಆತನ ರಕ್ತವನ್ನು ಸೂಚಿಸುವಂತದಾಗಿದೆ. ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 45ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ರೀತಿಯಾಗಿ ತಿಳಿಸಿರುವನು, ಮನುಷ್ಯಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕಾಗಿ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡು ಕೊಡುವುದಕ್ಕೂ ಬಂದನು ಎಂಬುದಾಗಿ ಸತ್ಯವೇದದಲ್ಲಿ ಕರ್ತನು ತಿಳಿಸಿರುವುದನ್ನ ಗಮನಿಸುತ್ತೇವೆ. ಆದುದರಿಂದ ಪ್ರಿಯರೇ, ದೇವದರ್ಶನದ ಗುಡಾರದ ಪ್ರವೇಶ ದ್ವಾರದ ಪರದಿಯಲ್ಲಿದ್ದ ಈ 4 ಬಣ್ಣಗಳು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕುರಿತು ವಿವರಿಸುವಂತವುಗಳಾಗಿವೆ. ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ನಿನ್ನ ಅತಿ ಪವಿತ್ರವಾದ ನಾಮಕ್ಕೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತೇವೆ. ನಿನ್ನ ಮಹಾಕೃಪೆಯಿಂದ ಮತ್ತೊಂದು ಹೊಸ ದಿನವನ್ನ ಕಾಣುವಂತ ಸೌಭಾಗ್ಯಕ್ಕೆ ನಮ್ಮನ್ನು ನಡೆಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಈ ದಿನ ಕೇಳಿಸಿಕೊಂಡಂತ ವಾಕ್ಯಕ್ಕಾಗಿ ನಿಮ್ಮನ್ನು ವಂದಿಸ್ತೇವೆ. ಕರ್ತನೆ, ನೀನು ಪರಲೋಕವನ್ನ, ನಿನ್ನ ವೈಭವವನ್ನ, ನಿನ್ನ ಅಧಿಕಾರವನ್ನ, ದೈವತ್ವವನ್ನು ಬಿಟ್ಟು ಮನುಷ್ಯನಾಗಿ ಲೋಕಕ್ಕೆ ಬಂದು ನಿನ್ನ ರಕ್ತವನ್ನು ಸುರಿಸಿ ಕರ್ತನೆ, ಮಾನವರೆಲ್ಲರ ವಿಮೋಚನೆಗೋಸ್ಕರ ನೀನು ಮಾಡಿದಂಥ ಮಹಾ ತ್ಯಾಗ ಬಲಿದಾನಗಳನ್ನ ಈ ದಿನದ ವಾಕ್ಯದ ಮೂಲಕವಾಗಿ ವಿವರಿಸಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಕರ್ತನೆ, ಈ ದಿನ ಈ ವಾಕ್ಯಗಳನ್ನು ಕೇಳಿಸಿಕೊಂಡಂತ ಪ್ರಿಯರೆಲ್ಲರನ್ನ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ಪ್ರತಿಯೊಬ್ಬೊಬ್ಬರನ್ನ ಹೆಸರೆಸರಾಗಿ ಆಶೀರ್ವಾದ ಮಾಡು. ಅವರ ವೈಯಕ್ತಿಕ ಜೀವಿತದಲ್ಲಿ, ಕೌಟುಂಬಿಕ ಜೀವಿತದಲ್ಲಿ, ಉದ್ಯೋಗ ವ್ಯವಹಾರಗಳಲ್ಲಿ, ಮಕ್ಕಳ ವಿದ್ಯಾಭ್ಯಾಸಗಳಲ್ಲಿ, ಆರೋಗ್ಯದಲ್ಲಿ, ಹೋಗೋಣ ಬರೋಣಗಳಲ್ಲಿ ನೀನು ಸಂಗಡಿಗನಾಗಿದ್ದು ಯಾವ ಅಪಾಯಗಳೂ ಬಾರದ ಹಾಗೆ ನಿನ್ನ ಮಕ್ಕಳನ್ನು ಮುನ್ನಡೆಸೆಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ನಿನ್ನ ಮಕ್ಕಳ ಹೃದಯದ ಬಯಕೆಗಳನ್ನು ಈಡೇರಿಸು. ಕೈ ಹಾಕುವಂತ ಎಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವಾದ ಮಾಡು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೇ, ಆಮೇನ್. ಪ್ರೀತಿ ತೋರಿಸಿದೆ, ಪ್ರೀತಿಸುವೆನಾ యేసయ్య, ನಿನ್ನನ್ನೇ ಪ್ರೀತಿಸುವೆ. ಪ್ರೀತಿಸುವೆನಾ యేసయ్య, ಎಂದೆಂದು ಪ್ರೀತಿಸುವೆ. ಮರ
ಸಹೋದರ ಸಹೋದರಿಯರೇ, ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವವಾಣಿಯು ದಿನದ 24 ಗಂಟೆಗಳ ಕಾಲ ಪ್ರಾರ್ಥನಾ ಸೇವಾ ಕೇಂದ್ರವನ್ನು ತೆರೆದಿರುವುದು. ಇದರ ಪ್ರಯೋಜನವನ್ನು ಪಡೆದುಕೊಳ್ಳಲು ಟೋಲ್ ಫ್ರೀ ಸಂಖ್ಯೆ 1800-270-0333ಕ್ಕೆ ಕರೆ ಮಾಡಿ ಹಾಗೂ ನಿಮ್ಮ ಪರಿಚಯದವರಿಗೂ ಪರಿಚಯಿಸಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.